ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ ದೇವ, ನಿಮಗೆ ಸ್ತೋತ್ರ. ಹಾಗೂ ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಹಾಲೆಲೂಯಾ. ಇವತ್ತಿನ ಸಂದೇಶದ ಭಾಗವು ಕೂಡ ನೀರಿನ ದೀಕ್ಷಾಸ್ಥಾನ ಭಾಗ 4. ನೀರಿನ ದೀಕ್ಷಾಸ್ಥಾನ ಭಾಗ 4 ವಚನದ ಕಡೆಗೆ ಹೋಗೋಣ. ಇಬ್ರಿಯರಿಗೆ 10ನೇ ಅಧ್ಯಾಯ 22ನೇ ವಾಕ್ಯಗಳು. ಇಬ್ರಿಯರಿಗೆ 10ನೇ ಅಧ್ಯಾಯ 22ನೇ ವಾಕ್ಯಗಳು. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳಿದಂತೆ ನಾವು ಹೃದಯವನ್ನು ಪೋಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯಗಳನ್ನೆಲ್ಲ ನಾವು ತಿಳಿದುಕೊಂಡಾಗ ನಾವು ಅಪರಾಧಿ ಸ್ಥಾನದಲ್ಲಿದ್ದೇವೆ. ದೇವರೊಂದಿಗೆ ಜೀವಿಸಲು ನಾವು ಶುದ್ಧವಾಗಬೇಕೆಂಬುದಾಗಿ ನಮ್ಮ ಪಾಪಗಳು, ನಮ್ಮ ತಪ್ಪುಗಳು ಅರ್ಥವಾದಾಗ, ನಮ್ಮ ಹೃದಯವು ಆ ಮನಸ್ಸನ್ನು ನಮಗೆ ತಿಳಿಯಪಡಿಸಿದಾಗ, ನಮ್ಮ ಮನಸ್ಸು ಆಲೋಚನೆಗಳು, ನಾವು ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡು ನಮ್ಮ ಪಾಪಗಳನ್ನು ತೊಳೆದುಕೊಂಡು ನಾವು ಮತ್ತೆ ದೇವರ ಬಳಿಗೆ ಬಂದು ಜೀವಿಸಬೇಕಾಗಿದೆ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ನಾವು ಜೀವಿಸ್ತೇವೆ ಅಂತ ವಾಗ್ದಾನ ಮಾಡಿದ ಮೇಲೆ, ನಾವು ದೀಕ್ಷಾಸ್ಥಾನವನ್ನು ಪಡೆದುಕೊಂಡ ಮೇಲೆ ಮತ್ತೆ ನಾವು ದೇವರ ಬಳಿಗೆ ಬರಬೇಕಾಗಿದೆ. ಆಗ ದೇವರು ನಮ್ಮನ್ನು ಸ್ವೀಕಾರ ಮಾಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. 1 ಪೇತ್ರ 3ನೇ ಅಧ್ಯಾಯ 20-21. 1 ಪೇತ್ರ 3:20-21. ಆತ್ಮಗಳ ಬಳಿಗೆ, ಅಂದರೆ ಪೂರ್ವಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟುತ್ತಿರಲು ದೇವರು ದೀರ್ಘಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು. ಆ ನಾವೆಯೊಳಗೆ ಕೆಲವರೆಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು. ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ಥಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಿಂದೆ ದೇವರು ಸರ್ವವನ್ನು ಸೃಷ್ಟಿ ಮಾಡಿದಾಗ, ಜನಸಂಖ್ಯೆಯನ್ನು ಉಂಟು ಮಾಡಿದಾಗ, ಜನಗಳು ನಾನಾ ರೀತಿ ಪಾಪಕ್ಕೆ ಹೋದಾಗ ನೋಹನ ಮೂಲಕ ಅವರಿಗೆ ಸುವಾರ್ತೆಯನ್ನು ಸಾರಿದರು. ಆದರೆ ಯಾರೂ ಸುವಾರ್ತೆಯನ್ನು ಕೇಳಲಿಲ್ಲ. ಆ ನೋಹನು ಮಾತ್ರ ವಿಧೇಯನಾದುದರಿಂದ ದೇವರ ಮಾತಿಗೆ ಅವನ ಹೆಂಡತಿ, 3 ಮಕ್ಕಳು, 3 ಸೊಸೆಯಂದಿರು, ಅಂದರೆ 8 ಜನರನ್ನು ಮಾತ್ರ ಆ ನೋಹನ ಜಲಪ್ರಳಯದಿಂದ ದೇವರು ಆ ನಾಶದಿಂದ ರಕ್ಷಿಸಿದರು ಎಂಬುದಾಗಿ ಇದು ಆದಿಕಾಂಡ 6ನೇ ಅಧ್ಯಾಯ 9ನೇ ಅಧ್ಯಾಯದವರೆಗೆ ನಾವು ಓದುವಾಗ ನೋಹನ ಜಲಪ್ರಳಯದ ವಿಷಯದಲ್ಲಿ ಗೊತ್ತಾಗ್ತದೆ. ಅನೇಕರು ಕೆಟ್ಟು ಹೋದರು, ಯಾರು ದೇವರ ಮಾತನ್ನು ಕೇಳಲಿಲ್ಲ. ನೋಹನ ಮೂಲಕ ಸುವಾರ್ತೆ ಸಾರಿದರು, ಆದರೂ ಕೇಳಲಿಲ್ಲ. ಆದರೆ ನೋಹನು ವಿಧೇಯನಾದುದರಿಂದ ದೇವರ ಮಾತಿಗೆ ಇಡೀ 40 ದಿವಸ ಆಕಾಶದ ತೂಬುಗಳು ತೊರೆದು ಇಡೀ ಭೂಲೋಕದಲ್ಲಿದ್ದ ಜೀವ ಜಂತುಗಳನ್ನು ನಾಶ ಮಾಡಿದಾಗ ಈ ನೋಹನ ಹೆಂಡತಿ, 3 ಮಕ್ಕಳು, 3 ಸೊಸೆಯಂದಿರನ್ನು ಮಾತ್ರ 150 ದಿವಸ ನೀರಿನ ಮೇಲೆ ತೇಲಾಡಿ ರಕ್ಷಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾವು ಕೂಡ ನಮ್ಮ ಪಾಪವನ್ನು ದೇವರು ನಮಗೆ ತಿಳಿಯಪಡಿಸಿದ ಮೇಲೆ, ಇತರರ ಮೂಲಕ ತಿಳಿದುಕೊಂಡ ಮೇಲೆ, ನಮ್ಮ ಪಾಪಗಳು ಅರ್ಥವಾದಾಗ ನಮಗೆ ದೀಕ್ಷಾಸ್ಥಾನ ದೇವರ ಒಂದು ವರದಾನವಾಗಿದೆ. ಆವಾಗ ನಮ್ಮ ಮನಸ್ಸಿಗೆ ಬಂದಾಗ ನಾವು ಸಂಪೂರ್ಣವಾಗಿ ದೀಕ್ಷಾಸ್ಥಾನಕ್ಕೆ ತಯಾರಾಗಿ ನೀರಿನಲ್ಲಿ ಹಿಂದೆ ನಾವು ತಿಳಿದುಕೊಂಡ ಹಾಗೆ ದೇವರೊಂದಿಗೆ ನಾವು
ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಪಾಪಗಳನ್ನು ಬಿಟ್ಟು ಜೀವಿಸುವುದಾದರೆ ನೋಹನನ್ನು ನೀರಿನ ಮೂಲಕ ರಕ್ಷಿಸಿದ ಹಾಗೆ ಈ ದೀಕ್ಷಾಸ್ನಾನದ ಮೂಲಕವೂ ಕೂಡ ದೇವರು ನಮ್ಮನ್ನು ರಕ್ಷಿಸುವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಯೇಸುಸ್ವಾಮಿ ಕೂಡ ದೀಕ್ಷಾಸ್ನಾನವನ್ನು ಪಡೆದು ತಂದೆಯಾದ ದೇವರ ಮಾತು ಕೇಳಿದುದರಿಂದ ಸತ್ತು ಸಮಾಧಿ ಮಾಡಿಸಿಕೊಂಡು 3ನೇ ದಿವಸ ಪುನರುತ್ಥಾನಗೊಂಡರು. ಹಾಗೆ ನಾವು ಕೂಡ ಪುನರುತ್ಥಾನಗೊಳ್ಳಕ್ಕೆ ದೀಕ್ಷಾಸ್ನಾನ ಒಂದು ಮಾದರಿ, ಪ್ರಾರಂಭದ ಒಂದು ಹೆಜ್ಜೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಕೆಟ್ಟ ಮನಸ್ಸನ್ನು, ಪಾಪವನ್ನು ಹೋಗಲಾಡಿಸಿ ನಮ್ಮ ಒಳ್ಳೆ ಮನಸಾಕ್ಷಿಯನ್ನು ನಾವು ದೇವರೊಂದಿಗೆ ಉಗ್ಗಿಸುವುದೇ ಮತ್ತು ದೇವರು ನಮ್ಮನ್ನು ಸೇರಿಸಿಕೊಳ್ಳುವುದೇ ದೀಕ್ಷಾಸ್ನಾನದ ಒಂದು ಗುರುತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಕ್ಕೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಾರ್ಕ 1ನೇ ಅಧ್ಯಾಯ 9ನೇ ವಾಕ್ಯ. ಈಗ ದೀಕ್ಷಾಸ್ನಾನದ ವಿಷಯ ಯಾಕೆ ಏನು ಅಂತ ನಾವು ತಿಳಿದುಕೊಂಡಿದ್ದೇವೆ. ಈಗ ಎಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು ಎಂಬ ವಿಚಾರ. ಮಾರ್ಕ 1:9 ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದಿನಗಳಲ್ಲಿ ಯೇಸು ಗಲಿಲೆಯ ಸೀಮೆಗೆ ಸೇರಿದ ನಜರೇತ್ ಎಂಬ ಊರಿನಿಂದ ಬಂದು ಯೊರ್ದಾನ್ ಹೊಳೆಯಲ್ಲಿ ಯೋಹಾನನಿಂದ ಸ್ನಾನ ಮಾಡಿಸಿಕೊಂಡನು. ಯೇಸುಸ್ವಾಮಿ ಕೂಡ 30ನೇ ವರ್ಷದಲ್ಲಿ ಯೊರ್ದಾನ್ ಹೊಳೆ ಅಂದರೆ ಬಹಳ ದೊಡ್ಡೊಂದು ಹೊಳೆ, ಬಹಳ ನೀರು ಹರಿಯುವ ಜಾಗ. ಅಲ್ಲಿ ಬಂದು ಸ್ಥಾನಿಕ ಯೋಹಾನನ ಮುಖಾಂತರ ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡರು. ಹಾಗೆ ನಾವು ಕೂಡ ಇವತ್ತು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಾದರೆ ದೇವರ ಆಶೀರ್ವಾದ ಇದ್ದರೆ, ಅದಕ್ಕೆ ಕರೆ ಇದ್ದರೆ, ಬಹಳ ಹರಿಯುವಂಥ ನೀರು, ಅಲ್ಲಿ ಸಂಪೂರ್ಣವಾಗಿ ಮುಳುಗುವಷ್ಟು ಹೇರಳವಾದ ನೀರು ಇರಬೇಕು. ಅಲ್ಲಿ ನಾವು ಕೂಡ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು. ಯೇಸುಸ್ವಾಮಿ ಕೂಡ ಭೂಲೋಕದಲ್ಲಿದ್ದಾಗ 30ನೇ ವರ್ಷದಲ್ಲಿ ಅದೇ ರೀತಿ ಒಂದು ಯೊರ್ದಾನ್ ಹೊಳೆಯಲ್ಲಿ, ಬಹಳ ದೊಡ್ಡ ಹೊಳೆಯಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡರು. ಹಾಗೆ ಇವತ್ತು ಅನೇಕರನ್ನ ನಾವು ನೋಡ್ತಾ ಇದ್ದೇವೆ. ಸುಮ್ಮನೆ ಒಂದು ಗ್ಲಾಸಲ್ಲಿಯೋ ಒಂದು ಚೊಂಬಲ್ಲಿಯೋ ನೀರು ತಗೊಂಡು ಸ್ವಲ್ಪ ಚಿಮುಕಿಸಿ ಬಿಡ್ತಾರೆ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡ್ತೇನೆ ಎಂಬುದಾಗಿ. ಇನ್ನು ಕೆಲವರು ಅದಕ್ಕಾಗಿ ದೀಕ್ಷಾಸ್ನಾನಕ್ಕೆ ಒಂದು ಸಿಮೆಂಟ್ದು ತೊಟ್ಟಿಯನ್ನು ಉಂಟು ಮಾಡಿಕೊಳ್ತಾರೆ, ಅಲ್ಲಿ ಮುಳುಗಿಸಿಬಿಟ್ಟು ದೀಕ್ಷಾಸ್ನಾನವನ್ನು ಕೊಡುವ ಒಂದು ಪದ್ಧತಿಯನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲ ಮಹಾ ತಪ್ಪು. ನನ್ನ ಸಹೋದರ ಸಹೋದರಿಯರೇ, ಎಷ್ಟು ದೂರ ಇದ್ದರೂ ಕೂಡ ಹರಿಯುವ ಹೊಳೆ, ತುಂಬ ನೀರು ಎಲ್ಲಿದೆಯೋ, ಚೆನ್ನಾಗಿ ಮುಳುಗಿ ಎಲ್ಲಿ ಏಳಬೇಕಾಗಿದೆಯೋ ಅಂಥಲ್ಲಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕಾಗಿದೆ. ಅದುವೇ ಯೇಸುಸ್ವಾಮಿ ಕೂಡ ದೀಕ್ಷಾಸ್ನಾನವನ್ನು ಪಡೆದುಕೊಂಡಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಲೂಕ 3:21 ಓದಿಕೊಳ್ಳೋಣ. ಲೂಕ 3:21. ಜನರೆಲ್ಲ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಸಹ ಯೇಸು ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಿರುವಲ್ಲಿ ಆಕಾಶವು ತೆರೆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸುಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಏನು ಮಾಡಿದರು? ತಂದೆ ಮಗ ಪರಿಶುದ್ಧಾತ್ಮನಲ್ಲಿ ಅವರು ಪ್ರಾರ್ಥಿಸಿದರು. ಪ್ರಾರ್ಥಿಸಿದಾಗ ಆಕಾಶವು ತೆರೆಯಿತು. ತಂದೆಯಾದ ದೇವರ ಒಂದು ದೃಷ್ಟಿ ಅವರ ಮೇಲೆ ಬಿದ್ದಿತು ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ. ಹಲ್ಲೆಲೂಯಾ. ಹಾಗೆ ಇವತ್ತು ನಾವು ಕೂಡ ದೀಕ್ಷಾಸ್ನಾನ ಮಾಡಿಸಿಕೊಂಡ ತಕ್ಷಣ ಏನು ಮಾಡಬೇಕಂದರೆ, ತಂದೆ ಮಗ ಪರಿಶುದ್ಧಾತ್ಮನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹಿಂದೆ ಮಾಡಿದ ಪಾಪಗಳಿಗಾಗಿ ಕೂಡ ಕ್ಷಮೆಯನ್ನು ತೆರೆಯಬೇಕು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಒಂದು ಅದ್ಭುತ ಕಾರ್ಯಗಳಿಗಾಗಿ, ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ದೀಕ್ಷಾಸ್ನಾನ ಮಾಡಿದ ತಕ್ಷಣ ನಾವು ಕೂಡ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆಗ ಕೂಡ ಆಕಾಶವು ತೆರೆದು ನಮ್ಮ ಪ್ರಾರ್ಥನೆಯನ್ನು, ನಮ್ಮನ್ನು, ತಂದೆ ಮಗನಾದ ದೇವರು ನಮ್ಮನ್ನು ನೋಡವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೋಹಾನ 3ನೇ ಅಧ್ಯಾಯ 23ನೇ ವಾಕ್ಯ. ಯೋಹಾನ 3:23. ಯೋಹಾನನು ಸಲೇಮಾರಿನ ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಅಲ್ಲಿ ಬಹಳ ನೀರಿತ್ತು. ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನು ಕೂಡ ದೀಕ್ಷಾಸ್ನಾನ ಮಾಡಿಸುತ್ತಿದ್ದ ಸ್ಥಳ ಅಂದರೆ ಸ್ಥಾನಿಕ ಯೋಹಾನನು ಯೇಸುಸ್ವಾಮಿ ಯೊರ್ದಾನ್ ಹೊಳೆಯಲ್ಲಿ, ಆದರೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಸ್ಥಾನಿಕ ಯೋಹಾನದ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದರು. ಜನಗಳಿಗೆ ಅವರ ಪಾಪಗಳನ್ನು ಒಪ್ಪಿಕೊಂಡು
ಮಾಡಿಕೊಂಡು ದೇವರ ಬಳಿಗೆ ಬರುವಾಗ, ಆದರೆ ಅಲ್ಲಿ ಬಹಳ ನೀರು ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಬಹಳ ನೀರಿದ್ದ ಸ್ಥಳದಲ್ಲಿ ಸ್ಥಾನಿಕನಾದ ಯೋಹಾನನು ಕೂಡ ದೀಕ್ಷಾ ಸ್ನಾನವನ್ನು ಮಾಡಿಸುತ್ತಿದ್ದನು. ಹಾಗೆ ಯೇಸುಸ್ವಾಮಿ ಕೂಡ ನಾವು ಮಾರ್ಕ 1:9 ಓದುವಾಗ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡರು. ಹಾಗೆ ನಾವು ಕೂಡ ನನ್ನ ಸಹೋದರ ಸಹೋದರಿ ಹಿಂದೆ ನಾವು ಈಗ ತಿಳಿದುಕೊಂಡಿದ್ದೇವೆ, ಬಹಳ ನೀರಿದ್ದ ಸ್ಥಳದಲ್ಲಿ ನಾವು ದೀಕ್ಷಾ ಸ್ಥಾನವನ್ನು ನಾವು ಪಡೆದುಕೊಳ್ಳಬೇಕಾಗಿದೆ. ಒಳ್ಳೆ ಸೇವಕರುಗಳಾದರೆ ಎಷ್ಟೇ ದೂರ ಆದರೂ ಕೂಡ ಬಹಳ ನೀರು ಹರಿಯುವ ನೀರು ಎಲ್ಲಿದೆಯೋ ಅಲ್ಲಿ ದೀಕ್ಷಾ ಸ್ಥಾನವನ್ನು ಮಾಡಿಸುತ್ತಾರೆ. ಅದು ದೇವರಿಂದ ಆಯ್ಕೆಗೊಂಡ ಸೇವಕರಾದರೆ ಮಾತ್ರ. ಒಂದು ಚೊಂಬಲ್ಲಿ ಅಥವಾ ಒಂದು ಗ್ಲಾಸಲ್ಲಿಯೋ ಸುಮ್ಮನೆ ನಾವು ಚರ್ಚ್ ಅಂದರೆ ದೇವಾಲಯದ ಹತ್ತಿರ ಒಂದು ಸಿಮೆಂಟು ಟ್ಯಾಂಕ್ ಮಾಡಿಕೊಂಡು ಅಲ್ಲಿ ಮುಳುಗಿಸಿ ದೀಕ್ಷಾ ಸ್ಥಾನ ಕೊಡುವಂಥದ್ದು ಅಲ್ಲವೇ ಅಲ್ಲ. ಇದೊಂದು ಕಾಟಾಚಾರದ ದೀಕ್ಷಾ ಸ್ಥಾನವಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಆ ರೀತಿಯಲ್ಲಿ ಬರೆದಿಲ್ಲ, ಆ ರೀತಿ ತಿಳಿಸಲು ಕೂಡ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ದೀಕ್ಷಾ ಸ್ಥಾನದ ವಿಚಾರ ಮತ್ತು ಎಲ್ಲಿ ದೀಕ್ಷಾ ಸ್ಥಾನ ಮಾಡಿಸಿಕೊಳ್ಳಬೇಕೆಂಬುದನ್ನು ಕೂಡ ಈಗ ನೀವು ತಿಳಿದುಕೊಂಡಿದ್ದೀರಿ. ಇಲ್ಲಿ ಈಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ದೀಕ್ಷಾ ಸ್ಥಾನ ನಾವು ಯಾವಾಗ ಮಾಡಿಸಿಕೊಳ್ಳಬೇಕು? ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ಯೌವನ ಪ್ರಾಯದಲ್ಲಿ ಯಾರೂ ದೀಕ್ಷಾ ಸ್ಥಾನ ಮಾಡಿಸಿಕೊಳ್ಳಬೇಡಿರಿ. ತಂದೆ ತಾಯಿಗಳಿಗೂ ಕೂಡ ಎಚ್ಚರ. ನನ್ನ ಸಹೋದರ ಸಹೋದರಿ, ಚಿಕ್ಕ ಮಕ್ಕಳಿಗೆ, ಯೌವನ ಪ್ರಾಯದವರಿಗೆ ಯಾರಿಗೂ ದೀಕ್ಷಾ ಸ್ಥಾನ ಕೊಡಿಸಬೇಡಿರಿ. ಕಾರಣ ಯೇಸುಸ್ವಾಮಿ 30ನೇ ವರ್ಷದಲ್ಲಿ ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡರು. ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಇನ್ನೊಂದು ಸ್ತ್ರೀಯನ್ನು ನಾವು ನೋಡುತ್ತಿದ್ದೇವೆ. ಬಹಳ ವಯಸ್ಸಾದ ಮೇಲೆ ಅವರು ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡರು. ಹಾಗೆ ಅಬ್ರಹಾಂ ಇಸಾಕನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ತಂದೆಗೂ ಮಗನಿಗೂ ಜೊತೆಯಲ್ಲಿ ಅಲ್ಲಿ ಸುನ್ನತಿ ಆಯಿತು. ಅಂದರೆ ಬಹಳ ವರ್ಷ ಕಳೆದ ನಂತರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಚಿಕ್ಕ ಮಕ್ಕಳಿಗೆ ಏನೆಂಬುದೇ ಗೊತ್ತಿರುವುದಿಲ್ಲ. ಅನೇಕರು ಪಾಪವನ್ನು ತಿಳ್ಕೊಳ್ಳಿ, ಮಕ್ಕಳು ಪಾಪವನ್ನು ತಿಳ್ಕೊಳ್ಳಿ ಎಂಬುದಾಗಿ ಅವರ ಹಣದ ಆಸೆಗೆ, ಜನಸಂಖ್ಯೆಗೋಸ್ಕರ, ಒಂದು ಫೋಟೋ ತೆಗೆಯೋಕ್ಕೆ, ವಿಡಿಯೋ ಮಾಡೋಕ್ಕೋಸ್ಕರ ಈ ಕೆಲಸವನ್ನು ಮಾಡೋರಾಗಿದ್ದಾರೆ. ಆ ಮಕ್ಕಳಿಗೆ ಏನು ಗೊತ್ತಿದೆ? ಬರ್ತಾ 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 ಯೌವನ ಪ್ರಾಯದಲ್ಲಿ ಹುಡುಗರಾಗಲಿ ಹುಡುಗಿಯರಾಗಲಿ ಏನು ಮಾಡ್ತಾರೆ ಎಂಬುದು ಕೂಡ ಗೊತ್ತಿದೆ. ಆದುದರಿಂದ ದಯವಿಟ್ಟು ಯೌವನ ಪ್ರಾಯದಲ್ಲಿ ಯಾರಿಗೂ ದೀಕ್ಷಾ ಸ್ಥಾನ ಕೊಡಕ್ಕೆ ಹೋಗಬೇಡಿ. ಬದಲಾಗಿ ಅವರನ್ನು ದೇವರ ವಾಕ್ಯದಲ್ಲಿ, ಮಕ್ಕಳನ್ನು ಯೌವನಸ್ಥರನ್ನು ಬೆಳೆಸ್ತಾ ಬಂದು ಅವರನ್ನು ದೃಢಪಡಿಸಬೇಕು. ದೇವರೊಂದಿಗೆ ಅವರನ್ನು ಸಂಧಾನ ನಾವು ಮಾಡಬೇಕು. ಅದು ಮಾತ್ರವಲ್ಲ, ಮದುವೆ ಆಗಬೇಕಾದ್ರೂ ದೀಕ್ಷಾ ಸ್ಥಾನವನ್ನು ಕೊಡ್ತಾರೆ, ಮದುವೆಗಾಗಿಯೂ ದೀಕ್ಷಾ ಸ್ಥಾನ ಕೊಡ್ತಾರೆ. ಇದಕ್ಕೂ ಕೂಡ ಯಾರು ಒಪ್ಪಲೇಬೇಡಿ. ಮದುವೆಯಾಗಿ ಸ್ವಲ್ಪ ಅವರ ಯೌವನ ಪ್ರಾಯ ಸಾಧಾರಣ ಮುಗಿಯುವವರೆಗೂ ಕೂಡ ದೀಕ್ಷಾ ಸ್ಥಾನ ಕೊಡಲೇ ಹೋಗಬಾರದು. ಮದುವೆಯಾದ ಮೇಲೆ ಕೂಡ ಅನೇಕ ಗಂಡ ಹೆಂಡತಿಯರು ತಪ್ಪು ಮಾಡುವುದಿದೆ. ನಾನಾ ರೀತಿಯಲ್ಲಿ ಕುಟುಂಬದ ವಿಚಾರದಲ್ಲಿಯೂ ಶರೀರ ಸಂಬಂಧವಾದ ವಿಚಾರದಲ್ಲಿ ಕೂಡ. ಆದ್ದರಿಂದ ದಯವಿಟ್ಟು ಯಾರು ದೀಕ್ಷಾ ಸ್ಥಾನಕ್ಕೆ ಆತರ ಪಡಬೇಡಿ. ಬಹಳ ಸಾಧಾರಣ ವಯಸ್ಸು ಆದ ಮೇಲೆ, ಎಲ್ಲ ಪರಿಪೂರ್ಣ ಜ್ಞಾನ ಬಂದ ಮೇಲೆ ಈ ಲೋಕದ ಆಸೆಗಳು, ಶರೀರದ ಆಸೆಗಳು ಯಾವಾಗ ಮುಗೀತೋ ಆ ಸಮಯದಲ್ಲಿ ದೀಕ್ಷಾ ಸ್ಥಾನವನ್ನು ಪಡೆದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಈ ಸುಳ್ಳು ಬೋಧಕರ, ಪ್ರವಾದಿಗಳ, ಯಾಜಕರ ಮಾತನ್ನು ಹೊಡೆದುಕೊಂಡು ದೀಕ್ಷಾ ಸ್ಥಾನ ಪಡ್ಕೊಳ್ಳಿ, ಆಮೇಲೆ ಚರ್ಚಿಗೆ ಬರಲಿಲ್ಲ, ಆಮೇಲೆ ದಶಾಂಶ ಕೊಡಲಿಲ್ಲ, ಕಾಣಿಕೆ ಕೊಡಲಿಲ್ಲ, ಈ ರೀತಿ ಹಿಂಸೆ ಕೊಡವರಾಗಿದ್ದಾರೆ. ಅದುವೇ ಮತ್ತಾಯ 23:15 ವಾಕ್ಯದಲ್ಲಿ ನೋಡುವಾಗ, ಒಬ್ಬನನ್ನು ನಿನ್ನ ಮತಕ್ಕೆ ಸೇರಿಸಿಕೊಳ್ಳುವುದಕ್ಕಾಗಿ ಇಡೀ ಭೂಲೋಕವನ್ನೇ ನೀನು ಸುತ್ತಿ ಬರ್ತೀಯಾ. ನಿನ್ನ ಮತಕ್ಕೆ ಮತಾಂತರಗೊಂಡ ಮೇಲೆ ನಿನ್ನಕ್ಕಿಂತ 2ರಷ್ಟು ನರಕಕ್ಕೆ ನೀನು ಗುರಿ ಮಾಡ್ತೀಯ ಎಂಬುದಾಗಿ ಮತ್ತಾಯ 23:15 ನಾವು ಓದುತ್ತೇವೆ. ಮತ್ತಾಯನ ಮೂಲಕ ಯೇಸುಸ್ವಾಮಿ ನಮಗೆ ತಿಳಿಯಪಡಿಸಿದ್ದಾರೆ. ಆದುದರಿಂದ ದೀಕ್ಷಾ ಸ್ಥಾನಕ್ಕೂ ಕೂಡ ಆತರ ಪಡಬೇಡಿ. ಬದಲಾಗಿ ದೇವರ ವಾಕ್ಯದಲ್ಲಿ ಚೆನ್ನಾಗಿ ಬೆಳೆದು ದೇವರ ವಾಕ್ಯವನ್ನು ಅರಿದು ಕುಡಿದವರಾಗಬೇಕು. ದೀಕ್ಷಾ ಸ್ಥಾನಕ್ಕೆ ಆತರ ಪಡಬೇಡಿ. ತಂದೆ ತಾಯಿಗಳೇ, ಮಕ್ಕಳನ್ನು ಕೂಡ ದೀಕ್ಷಾ ಸ್ಥಾನಕ್ಕೆ ನೀವು ಆತರ ಪಡಬೇಡಿ. ಅವರಿಗೆ ದೀಕ್ಷಾ ಸ್ಥಾನ ಕೊಡಿಸುವುದಕ್ಕೆ ಯೌವನಸ್ಥರಿಗೂ ಕೂಡ ಈ ದೀಕ್ಷಾ ಸ್ಥಾನವನ್ನು ಕೊಡಿಸಲೇಬೇಡಿ. ಇದು ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ನಾನು ಅಲ್ಲಿಗೆ ಪ್ರಾರ್ಥನೆಗೆ ಹೋದಾಗ, ಆವಾಗ ಅಲ್ಲಿ ಒಂದು ಸಭೆಯವರು ನನಗೆ ಪ್ರಶ್ನೆ ಮಾಡಿದರು, ಯೌವನಸ್ಥರಿಗೆ ದೀಕ್ಷಾ ಸ್ಥಾನ ಕೊಡಬೇಕಾ ಮಕ್ಕಳಿಗೆ ಎಂಬುದಾಗಿ. ಆವಾಗ ನಾನು ಇದೇ ವಿಷಯವನ್ನು ತಿಳಿಸಿದಾಗ ಅವರು ಹೇಳ್ತಾ ಇದ್ದಾರೆ, ನೀವು ಸರಿಯಾಗಿ ಹೇಳಿದ್ದೀರಿ. ನಾವು ಇವತ್ತುವರೆಗೂ ಸಣ್ಣ ಮಕ್ಕಳಿಗೂ ಯೌವನಸ್ಥರಿಗೂ ದೀಕ್ಷಾ ಸ್ಥಾನ ಕೊಡುವುದೇ ಇಲ್ಲ, ಕೊಡಿಸುವುದೇ ಇಲ್ಲ. ಮದುವೆ ಆಗಿ ಕೂಡ ಅವರಿಗೆ ಮಕ್ಕಳಾಗಿ
ಬದಲಾಗಿ ಬಹಳ ವಯಸ್ಸಾದ ನಂತರ ಅವರ ತಪ್ಪುಗಳು ಅರ್ಥವಾದ ಮೇಲೆ, ಸರಿಯಾದ ಜ್ಞಾನ ಬೆಳೆದ ಮೇಲೆ, ತಪ್ಪಾದ ದಾರಿಗೆ ಹೋಗುವುದು ನಿಂತ ಮೇಲೆ, ಆಮೇಲೆ ಅವರೊಂದಿಗೆ ಮಾತನಾಡಿ ಒಪ್ಪಿಗೆ ತಗೊಂಡು ದೀಕ್ಷಾ ಸ್ಥಾನವನ್ನು ಕೊಡಿಸ್ತಾ ಇದ್ದೇವೆ. ಅಲ್ಲಿವರೆಗೆ ನಾವು ಅವರನ್ನು ಏನು ಮಾಡ್ತಿದ್ದೇವೆ ಅಂದರೆ ದೇವರ ವಾಕ್ಯದಲ್ಲೇ ಬೆಳೆಸಿಕೊಂಡು ಬರ್ತಾ ಇದ್ದೇವೆ ಎಂಬುದಾಗಿ. ಅದೇ ಊರಿನ ಅವರ ಜನಾಂಗದ ಬಂದರೆ ST ಎಂಬ ಒಂದು ಜನಾಂಗದ ಅವರೇ ಒಬ್ಬರು ಸೇವಕರಾಗಿದ್ದಾರೆ. ಈ ರೀತಿ ಇವತ್ತು ಕೂಡ ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಸಭೆ ನಡೀತಾ ಇದೆ. ಬಹಳ ಸಂತೋಷ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರಿಯಾದ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಆದರೆ ನೀವು ಕೂಡ ಈ ನಿರ್ಧಾರವನ್ನು ನಿಮ್ಮ ಬಗ್ಗೆಯೂ ನಿಮ್ಮ ಮಕ್ಕಳ ಬಗ್ಗೆಯೂ ಕೂಡ ತೆಗೆದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಯರಿಗೆ ಚೆನ್ನಾಗಿ ತಿಳಿಸುವಂತೆ ನೀವು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆ ಅವರಿಗೂ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ಧನ್ಯವಾದಗಳು.